ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಹಿತ್ಯ ಆರಾಧನಾ ಚಾನಲ್. ನಾನು ಸಾಹಿತ್ಯ ಇಂಗ್ಲಿಷ್ ಲಿಟ್ರೇಚರ್ನ ಟೀಚ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ವಿತೌಟ್ ಮೇಕಿಂಗ್ ಇಟ್ ಟು ಡಿಲೇ, ಐ ಆಮ್ ಗೋಯಿಂಗ್ ಇನ್ ಟು ಡಿಸ್ಕಸಿಂಗ್ ದಿಸ್ ಸಿಲೆಬಸ್. ಸೊ ಈ ಹಿಂದೆ ನಾನು 2 ಕ್ಲಾಸಲ್ಲಿ ಯಾವ ರೀತಿ ಚಾರ್ಲ್ಸ್ ಟು ಶೇಕ್ಸ್ಪಿಯರ್ ಮತ್ತು 18th ಸೆಂಚುರಿನ ನಾವು ಅನಲೈಸ್ ಮಾಡಬೇಕು, ಯಾವ ರೀತಿ ಓದಬೇಕು ಅಂತ ನಾನು ಒಂದಷ್ಟು ಐಡಿಯಾಸನ್ನು ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಸ್ಟೆಪ್. ಓಕೆ, ಎಸ್. ಸೊ ಚಾರ್ಲ್ಸ್ ಟು ಶೇಕ್ಸ್ಪಿಯರನ್ನ ನೋಡಿದ್ದೀವಿ, ಅದೇ ರೀತಿಯಾಗಿ 18th ಸೆಂಚುರಿ ಲಿಟ್ರೇಚರ್ನ ನೋಡಿದ್ದೀವಿ. ನೌ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ರೊಮ್ಯಾಂಟಿಕ್ ಪೀರಿಯಡ್. ಸೊ ಬಿಫೋರ್ going into romantic period, so we have to see the transitional poets. Yesterday I mentioned transitional poets. Transitional poets. So I told you, so these poets used both the 18th century ideas and as well as romantic period ideas like reason irbodu and looking into the nature and self ಅಥವಾ ಇಮ್ಯಾಜಿನೇಷನ್ ಇರ್ಬೋದು. ಸೊ ಆಲ್ ದೀಸ್ ಏನು ಫೀಚರ್ಸ್ನ ನಾವೆಲ್ಲಿ ಕಾಣ್ಬೋದು, ಟ್ರಾನ್ಸಿಷನಲ್ ಪೋಯಿಟ್ಸ್ ಅಲ್ಲಿ ಕಾಣ್ಬೋದು. ಸೊ ಹೂ ಆರ್ ದಿ ಇಂಪಾರ್ಟೆಂಟ್ ಟ್ರಾನ್ಸಿಷನಲ್ ಪೋಯಿಟ್ಸ್ ಅಂತಂದ್ರೆ ಜೇಮ್ಸ್ ಥಾಮ್ಸನ್. ಜೇಮ್ಸ್ ಥಾಮ್ಸನ್. ಸೊ ನೆಕ್ಸ್ಟ್ ಥಾಮಸ್ ಗ್ರೇ. Thomas Gray. Okay, James Thompson's famous work, The Seasons, then Castle of Indolence. Okay, I think you have heard about these works, these poetry. Then Thomas Gray, Ode on a Distant Prospect of Eton College. This is very famous, and along with that, Elegy written in a country churchyard. So, Thomas Gray is known for Elegy written in a country churchyard. Of course, ಎಲಿಜಿ ಅಂದರೆ ನಿಮಗೆ ಗೊತ್ತೇ ಇದೆ ಅನ್ಕೊಳ್ತೀನಿ. ಸೊ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ಚರಮಗೀತೆ ಅಥವಾ ಶೋಕಗೀತೆ ಅಂತ, ಅದನ್ನೇ ಎಲಿಜಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಮ್ಸ್ ವಿಲಿಯಂ ಕಾಲಿನ್ಸ್. ವಿಲಿಯಂ ಕಾಲಿನ್ಸ್. ಸೊ ಯಂಗ್ ಅಂಡ್ very energetic poets, and they came between romantic and 18th century literature. ಸೊ ವಿಲಿಯಂ ಕಾಲಿನ್ಸ್ದು ಫೇಮಸ್ ವರ್ಕ್ಸ್ ಯಾವುದಪ್ಪ ಅಂದರೆ ಓಡ್ಸ್ ಆನ್ ಸೆವರಲ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಅಲೆಗೊರಿಕಲ್ ಸಬ್ಜೆಕ್ಟ್ಸ್. ಓಕೆ, ಸೊ ಇವನು ವೇರಿಯಸ್ ಸಬ್ಜೆಕ್ಟ್ಸ್ ಬಗ್ಗೆ ಬರಿತಾ ಹೋಗ್ತಾನೆ. ಐ ಥಿಂಕ್ ಇಟ್ ಈಸ್ ಬೇಸ್ಡ್ ಆನ್ ಹಿಸ್ಟ್ರಿ. ಓಕೆ, ಸೊ ವಿಲಿಯಂ ಕಾಲಿನ್ಸ್ ಕ್ಲೇಮ್ಡ್ ಸಮ್ ಒನ್ಸ್ ನೇಮ್ ಆಸ್ ಎ ಪೋಯೆಟ್ ಆ್ಯಂಡ್ ಹೀ ರೋಟ್ ಇನ್ ಹಿಸ್ ನೇಮ್. ಸೊ ಅದು ಒಂದು ಕತೆ ಬರುತ್ತೆ ಅವನ ಹಿಂದೆ. ಸೊ ನೆಕ್ಸ್ಟ್ ವಿಲಿಯಂ ಕಾಪರ್. ಎಸ್, ವಿಲಿಯಂ ಕಾಪರ್. Did you hear this? William Cowper. William Cowper. So he is famous for The Task. So in NET exam we came across William Cowper like almost 3 times ನಾನು ಕ್ವೆಶನ್ಸ್ ಅನ್ನ ನೋಡಿದ್ದೀನಿ ದ ಟಾಸ್ಕ್ ಅನ್ನೋ ವರ್ಕ್ ಮೇಲೆ. ದ ಟಾಸ್ಕ್. ಸೊ ದ ಕಾಸ್ಟ್ ಅವೇ ಅನ್ನೋ ಒಂದು ಪೋಯಮ್ನು ಕೂಡ ಬರೆದಿದ್ದಾರೆ. ದ ಕಾಸ್ಟ್ ಅವೇ. So usually we consider them as minor poets, but they have to be considered major poets also, because they came between 18th century and romantic period, and the features mixed here in these works. Adukoskara. Then William Blake. William Blake. Of course, ನೀವು ಕೇಳೇ ಇರ್ತೀರಾ ವಿಲಿಯಂ ಬ್ಲೇಕ್ ಬಗ್ಗೆ. He is a very famous poet because of his songs of innocence and songs of experience. Okay, he is famous for that. And his engraving poetry. ಓಕೆ, ಸೊ ಅವ್ನು ಯಾವುದೆಲ್ಲ ಪೊಯೆಟ್ರಿನ ಬರಿತಾ ಇದ್ನೋ ಅದನ್ನ ಎನ್ಗ್ರೇವ್ ಮಾಡಿ ಅದ್ರ ಮೂಲಕ ಅವನು ರೆಪ್ರೆಸೆಂಟೇಷನ್ನ ಮಾಡ್ತಾ ಇದ್ದ. ಸೊ ದಟ್ ಈಸ್ ವಾಟ್ ಹಿಸ್ ಸ್ಪೆಷಾಲಿಟಿ. ದ ಮ್ಯಾರೇಜ್ ಆಫ್ ಹೆವನ್ ಅಂಡ್ ಹೆಲ್ ಈಸ್ ಆಲ್ಸೋ ಹಿಸ್ ರೆವಲ್ಯೂಷನರಿ ಪೋಮ್. ದೆನ್ ಎವರ್ ಲಾಸ್ಟಿಂಗ್ ಗಾಸ್ಪೆಲ್ ಕೂಡ ಬರೆದಿದ್ದಾರೆ. ದೆನ್ ಮಿಲ್ಟನ್ ಅನ್ನೋ ಒಂದು ವರ್ಕ್ ಅನ್ನ ಕೂಡ ಬರೆದಿದ್ದಾರೆ. ಅಂಡ್ ಇನ್ ದಟ್ ವರ್ಕ್ ಜಾನ್ ಮಿಲ್ಟನ್ ಇಸ್ ದಿ ಹೀರೋ. ದೆನ್ ರಾಬರ್ಟ್ ಬರ್ನ್ಸ್. So I am giving you an idea. That's all. Okay.
So you have to dwell deep into these writers and the works works by these writers. ಓಕೆ, ಸೊ ಆ ಪೀರಿಯಡ್ ಅಲ್ಲಿ ಯಾವ ರೀತಿ ಎಲ್ಲ ಫೀಚರ್ಸ್ ಬರುತ್ತೆ ಅಂಡ್ ವಾಟ್ ಆರ್ ದಿ ಕಾಂಟ್ರಿಬ್ಯೂಷನ್ಸ್ ಏನೋ ಗಿವನ್ ಬೈ ದೀಸ್ ರೈಟರ್ಸ್, ಯಾವ ಏಜ್ ಅಲ್ಲಿ ಬರ್ತಾರೆ, ಸೊ ವಾಟ್ ಆರ್ ದಿ ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೀವು ನೋಟ್ ಮಾಡ್ಕೋಬೇಕು. ಓಕೆ, ಸಮ್ ಒನ್ ಆಸ್ ಮೀ ಟು ಮೇಕ್ ಅನ್ ಇಂಟರ್ವ್ಯೂ ಆಫ್ PU lectures who have written exam in the last time. ಓಕೆ, ಸೊ ದಟ್ ಈಸ್ ನಾಟ್ ಯೂಸ್ಫುಲ್. ನೀವು ಹೇಳ್ತಾ ಇದ್ರ ಯೂಸ್ಫುಲ್ ಆಗುತ್ತೆ ಅಂತ, ಬಿಕಾಸ್ ಈಚ್ ಇಂಡಿವಿಜುವಲ್ ಅಪ್ರೋಚಸ್ ಅನ್ ಎಕ್ಸಾಮ್ ಡಿಫ್ರೆಂಟ್ಲಿ. ಓಕೆ, ಸೊ ನಾನು ಯಾವ ರೀತಿ ಎಕ್ಸಾಮ್ನ ಬರಿತೀನೋ, ನಾನು ಅದನ್ನ ಅಟ್ ಎ ಸ್ಪಾಟ್ ಹೇಗೆ ನೋಡ್ತೀನೋ, ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಬಟ್ ನೀವು ಯಾವ ರೀತಿ ಎಕ್ಸಾಮ್ನ ಅಟೆಂಡ್ ಮಾಡ್ತೀರಾ ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾನು ಒಂದು ಗೈಡೆನ್ಸ್ ನ ಕೊಟ್ರೆ ನೀವು ಅದನ್ನೇ ಫಾಲೋ ಮಾಡ್ತಾ ಹೋದ್ರಿ, ಮೇ ಬಿ ನಿಮ್ಗೆ ಅದು ಅಡ್ಜಸ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಯಾರೋ ಒಂದಿಬ್ರನ್ನ ಇಂಟರ್ವ್ಯೂ ಮಾಡಿ ನಿಮ್ಗೆ ಅವರಿಂದ ನಿಮ್ಗೆ ಸಜೆಷನ್ಸ್ ಸಿಗುತ್ತೆ ಅಂತಂದ್ರೆ ಡೋಂಟ್ ಬಿಲೀವ್ ಇನ್ ದಟ್. ಓಕೆ, ಬಿಲೀವ್ ಇನ್ ಯುವರ್ ಸೆಲ್ಫ್. Take all these important writers and make notes on your own. Okay, that will be very much helpful. ನೀವು ಯಾವ ರೀತಿ ಓದ್ಕೊಳ್ತೀರಾ, ನಿಮ್ಮ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಓಕೆ, ಸೊ ನಿಮ್ಮ ಸ್ಟ್ರಾಟಜೀಸ್ ಹೇಗೆ ವರ್ಕ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದ್ಯಾಟ್ ಯು ಹ್ಯಾವ್ ಟು ಸ್ಟಡಿ. ಎಸ್, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಎಸ್ ಗೈಸ್, ಸೊ ಇಷ್ಟು ಜನ ಏನ್ ಬರ್ತಾರೆ ನಮ್ಗೆ ಲೈಕ್ ಟ್ರಾನ್ಸಿಷನಲ್ ಪೋಯೆಟ್ಸ್ ಅಂತ ಬರ್ತಾರೆ. ಸೊ ನಾನು ಇಲ್ಲಿ ಕೊಡ್ತಾ ಇರೋದು ಕ್ಲೂ. ಮೇಜರ್ ವರ್ಕ್ ಅಂತಂದ್ರೆ ನೀವ್ ಏನ್ ವರ್ಕ್ ಮಾಡ್ತೀರಾ ಆನ್ ಯುವರ್ ಓನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎನಿ ಲೈಕ್ ವಾಟ್ ಇಸ್ ಇಟ್, ಫಾರ್ ಎಕ್ಸಾಂಪಲ್ ಸೀರಿಯಸ್ ಆಗಿ ನಿಮ್ಗೆ ಯಾರಾದ್ರೂ ಟೀಚ್ ಮಾಡ್ತಾ ಇದ್ದಾರೆ ಅಥವಾ ಎನಿ ಅಕಾಡೆಮಿಕ್ಸ್ ಅಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಅವ್ರಿಗೆಲ್ರೂ ಕೂಡ ಸೀರಿಯಸ್ ಆಗಿ ಟೀಚ್ ಮಾಡ್ತಾ ಇದ್ರೆ ಅವ್ರಿಗೆಲ್ರೂ ಕೂಡ ಹೇಳೋದು ಒಂದೇ, ನಾವಿಲ್ಲಿ ಕೊಡ್ತಿರೋದು ಒಂದು ಗೈಡೆನ್ಸ್, ಒಂದು ಐಡಿಯಾ ಅಷ್ಟೇ, ನಿಮಗೆ ನೀವು ಏನ್ ಓದ್ಕೊಳ್ತಿರೋ ಅದು ಇಂಪಾರ್ಟೆಂಟ್ ಆಗತ್ತೆ ಅಂತ. ಓಕೆನಾ? ಸೊ ನಾನು ಓದ್ಕೊಂಡು ನಾನ್ ನೋಟ್ಸ್ ಮಾಡಿ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಅದು ತುಂಬಾ ಹೊತ್ತು ಉಳಿಯೋದಿಲ್ಲ. ಓಕೆ, ನೀವಿಲ್ಲಿ ಕೇಳಿಸ್ಕೊಂಡು ಅದ್ರ ಅದು ಬೇಸ್ ಒಂದು. ಓಕೆನಾ? ಸೊ ನಾವೀಗ ಮನೆ ಕಟ್ಬೇಕಾದ್ರೆ ಯಾವ ರೀತಿಯಾಗಿ ಒಂದು ಬೇಸ್ಮೆಂಟ್ ಅನ್ನ ಹಾಕ್ತಿವೋ ಅದೇ ರೀತಿ ಅದ್ರ ಮೇಲೆ ನೀವು ಯಾವ ರೀತಿಯಾಗಿ ಬ್ರಿಕ್ಸ್ ಅನ್ನ ಜೋಡಿಸ್ಕೊಂಡು ಗೋಡೆ ಕಟ್ಕೊಂಡು ಹೋಗ್ತೀರಾ ನಿಮಗೆ ಬೇಕಾದ ರೀತಿನಲ್ಲಿ, ಅಷ್ಟು ಬ್ಯೂಟಿಫುಲ್ ಆಗಿ ಆ ಮನೆ ನಿರ್ಮಾಣ ಆಗತ್ತೆ. ಓಕೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೀಚ್ ಯು ಸೋ ಮಚ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಗೋಥಿಕ್ ರೊಮ್ಯಾನ್ಸ್ ಅಂತ ಕೂಡ ಬರುತ್ತೆ ಈ ಟೈಮಲ್ಲಿ. ಗೋಥಿಕ್ ರೊಮ್ಯಾನ್ಸ್ ಅಂದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಹಾರರ್ ಅಂಡ್ ಟೆರರ್ ಅನ್ನೋ ಎರಡು ಜಾನ್ರಾಸ್ ಅನ್ನ ನೋಡ್ಬೋದು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಹೊರೇಸ್ ಹೋಲ್ಪೋಲ್ ಬರ್ತಾರೆ. ಹೊರೇಸ್ ಆಲ್ಪೋಲ್. ಸೊ ದ ಕ್ಯಾಸಲ್ ಆಫ್ ಒಟ್ರಾಂಟೋ, ಗೌಥಿಕ್ ಸ್ಟೋರಿ ಇದು. ದ ಕ್ಯಾಸಲ್ ಆಫ್ ಒಟ್ರಾಂಟೋ, ದ ಮಿಸ್ಟೀರಿಯಸ್ ಮದರ್, ಇವ್ರದ್ದು ಫೇಮಸ್ ವರ್ಕ್. ಸೊ ಹೊರೇಸ್ ಆಲ್ಪೋಲ್ ಅಂತ ಅಂದಿದ ತಕ್ಷಣನೇ ನೆನಪಾಗುದು ದ ಕ್ಯಾಸಲ್ ಆಫ್ ಒಟ್ರಾಂಟೋ. ಓಕೆ, ಸೊ ನೆಕ್ಸ್ಟ್ ವುಮೆನ್ ರೈಟರ್ ಆನ್ ರಾಡ್ಕ್ಲಿಫ್, ವೆರಿ ಫೇಮಸ್. ಆನ್ ರಾಡ್ಕ್ಲಿಫ್. ಸೊ ಆನ್ ರಾಡ್ಕ್ಲಿಫ್ಸ್ ವರ್ಕ್ ದ ಮಿಸ್ಟ್ರೀಸ್ ಆಫ್ ಉಡಾಲ್ಫೋ. ಓಕೆ, ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಗೋಥಿಕ್ ರೊಮ್ಯಾನ್ಸ್ ಕೆಳಗಡೆ ಬರುವಂತಹ ವರ್ಕ್ಸ್ ಮತ್ತೆ ಇಂಪಾರ್ಟೆಂಟ್ ರೈಟರ್ಸ್. ಓಕೆ, ಸೊ ಇದೇ ಸಂದರ್ಭದಲ್ಲಿ ಏನಪ್ಪಾ, ಮೇರಿ ವಾಲ್ಸ್ಟೋನ್ ಕ್ರಾಫ್ಟ್ ಶೆಲ್ಲಿ ಅಂದ್ರೆ ಶೆಲ್ಲೀಸ್ ವೈಫ್ ಆಲ್ಸೋ ರಿಟರ್ನ್ ಅ ವರ್ಕ್. ಸೊ ಅದೇನಪ್ಪಾ ಅಂದ್ರೆ ಫ್ರಾಂಕನ್ಸ್ಟೀನ್ ದ ಮಾಡರ್ನ್ ಪ್ರೊಮೀಥಿಯಸ್ ಅಂತ ಕೂಡ ಬರೀತಾರೆ. ಫ್ರಾಂಕನ್ಸ್ಟೀನ್ ವೆರಿ ಫೇಮಸ್. ಫ್ರಾಂಕನ್ಸ್ಟೀನ್ ನೀವು ಕೇಳಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಸೊ ಮೇರಿ ವಾಲ್ಸ್ಟನ್ ಕ್ರಾಫ್ಟ್ ಶೆಲ್ಲಿ. ಮೇರಿ wollstonecraft. ಓಕೆ, ಸೊ ಇಷ್ಟು ಜನ ರೈಟರ್ಸ್ ನ ನೀವು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ದಟ್ ಎಲ್ಲಾ ರೈಟರ್ಸ್ ಇನ್ ಡೀಟೇಲ್ ಆಗಿ ಓದ್ಕೊಳ್ತಾ ಹೋಗಿ. ಓಕೆ, ದಟ್ ಈಸ್ ದಿ ಬೇಸ್. ಸೊ ವಿ ಹ್ಯಾವ್ ಕಮ್ ಅಕ್ರಾಸ್ ಚಾಸರ್ ಟು ಶೇಕ್ಸ್ಪಿಯರ್ 18th century and in middle 18th century to romantic period ನಾವೀಗ ಟ್ರಾನ್ಸಿಷನಲ್ ಪೋಯೆಟ್ಸ್ ಮತ್ತೆ ಅದರ್ ನಾವೆಲಿಸ್ಟ್. ಗೋಥಿಕ್ ರೊಮ್ಯಾನ್ಸ್ ಅಂತಂದ್ರೆ ಬಂದ್ರೆ ಇವ್ರು ನಾವೆಲಿಸ್ಟ್ ಬರ್ತಾರೆ, ಇಂಪಾರ್ಟೆಂಟ್ ರೈಟರ್ಸ್. ಸೊ ಇಷ್ಟನ್ನ ನೋಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ then comes the major period, romantic period.
ಓಕೆ, ಸೊ ರೊಮ್ಯಾಂಟಿಕ್ ಪೀರಿಯಡ್ ಅಲ್ಲಿ, ಸೊ ವಾಟ್ ಆರ್ ದಿ ಫೀಚರ್ಸ್ ಆಫ್ ರೊಮ್ಯಾಂಟಿಕ್ ಪೀರಿಯಡ್? ರೊಮ್ಯಾಂಟಿಕ್ ಪೀರಿಯಡ್ ಲಿಟ್ರಲ್ ಆಗಿ ಯಾವಾಗಿಂದ ಬಿಗಿನ್ ಆಗತ್ತೆ? ವಾಟ್ ಆರ್ ದಿ ಇಂಪಾರ್ಟೆಂಟ್ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಏನೋ ಪೀರಿಯಡ್? ಸೊ ಇದರಲ್ಲಿ ಯಾರೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ ಬರ್ತಾರೆ ಅದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ದ ರೊಮ್ಯಾಂಟಿಕ್ ಪೀರಿಯಡ್ ಇನ್ ಬ್ರಿಟಿಷ್ ಲಿಟ್ರೇಚರ್ ಸ್ಪ್ಯಾನಿಂಗ್ ರಫ್ಲಿ ಫ್ರಮ್ ವಾಟ್ ಇಸ್ ದ 18th century to 19th, in the mid of 19th century. ಸೊ 18th ಸೆಂಚುರಿ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಗಿ ಇನ್ ದ ಮಿಡ್ ಆಫ್ 19th ಸೆಂಚುರಿನಲ್ಲಿ ಆಲ್ಮೋಸ್ಟ್ ಎಂಡ್ ಆಗುತ್ತೆ. ಸೊ ವೆನ್ ವರ್ಡ್ಸ್ವರ್ತ್ ಅಲಾಂಗ್ ವಿತ್ ಕಾಲ್ರಿಡ್ಜ್ ಪಬ್ಲಿಷ್ಡ್ ಲಿರಿಕಲ್ ಬ್ಯಾಲೆಡ್, ಅಲ್ಲಿಂದ ಎಕ್ಸಾಕ್ಟ್ ಆಗಿ ರೊಮ್ಯಾಂಟಿಕ್ ಪೀರಿಯಡ್ ನಾವು ಸ್ಟಾರ್ಟ್ ಆಗುತ್ತೆ ಅಂತ ಯೂಶುವಲ್ ಆಗಿ ಕ್ರಿಟಿಕ್ಸ್ ಹೇಳುವಂಥದ್ದು. ಓಕೆ, ಸೊ ಇಟ್ ಮೀನ್ಸ್ 1785 ಟು 1832. ಸೊ ಇಷ್ಟು ಈ ಸ್ಪ್ಯಾನ್ ಅನ್ನ ನಾವು ರೊಮ್ಯಾಂಟಿಕ್ ಪೀರಿಯಡ್ ಅಂತ ಹೇಳ್ತೀವಿ. ಓಕೆ, ಸೊ ರೊಮ್ಯಾಂಟಿಕ್ ಪೀರಿಯಡ್ ಅಲ್ಲಿ ಬಂದಂತಹ ಮೇಜರ್ ಚೇಂಜಸ್, ಮೇಜರ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಸೊ ಈವೆಂಟ್ಸ್ ಅನ್ನ ನಾನು ಏನು ಬರ್ಕೋಬೇಕು ಅಥವಾ ಎಂಟ್ರಿ ಮಾಡ್ಕೋಬೇಕು ಅಂತ ಹೇಳ್ದೆ ಅಲ್ವಾ. ಸೊ ಈವೆಂಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಬಂದಂತಹ ರೈಟರ್ಸ್ ದೇ ಗೇವ್ ಮೋರ್ ಎಂಫಸಿಸ್ ಆನ್ ಎಮೋಷನ್ ಅಂಡ್ ಇಮ್ಯಾಜಿನೇಷನ್. ಎಮೋಷನ್ ಅಂಡ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್. Okay, romantic writers give more importance to emotion, intuition and imagination over reason. Okay, so romantic age usually answer to 18th century reason. 18th century ನಲ್ಲಿ ನಾವು ನೋಡಿದ್ವಿ ಅಲ್ವಾ, ದೇ ಯೂಸ್ ಮೋರ್ ರೀಸನ್. ಓಕೆ, ಸೊ ಅಲ್ಲಿ ಮಾಕ್ ಎಪಿಕ್ ನ ನೋಡ್ತಾ ಇದ್ವಿ, ಡ್ರಾಮಾಸ್ ನ ನೋಡಿದ್ವಿ. ಸೊ ದೇ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ರೀಸನ್. ಸೊ ಅಗೇನ್ಸ್ಟ್ ದಟ್ ಇಲ್ಲೇನಾಗುತ್ತೆ, ಎಮೋಷನ್ಗೆ, ಇಮ್ಯಾಜಿನೇಷನ್ಗೆ, ಇಂಟ್ಯೂಷನ್ಗೆ ಇಲ್ಲೇನ್ ಮಾಡ್ತಾರೆ, ಜಾಸ್ತಿ ಬೆಲೆನ ಕೊಡ್ತಾರೆ. ಅಂಡ್ ದೇ ಮೇಡ್ ಇಟ್ source of their writing. Okay, so nature was the best and nature was their most important source of inspiration. nature becomes Nature becomes their inspiration. Inspiration. So they gave more importance to individualism and this self. ಸೊ ಯೂಶುವಲ್ ಆಗಿ ನಾನು ಈವೆಂಟ್ಸ್ ಅನ್ನ ಇದ್ರಲ್ಲಿ ಎಸ್ಪೆಷಲ್ ಆಗಿ ರೊಮ್ಯಾಂಟಿಕ್ ಏಜ್ ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ನೀವು ಕೆಸೆಟ್ ಇರ್ಬೋದು, ನೆಟ್ ಇರ್ಬೋದು, ಈ ತರದ ಎಕ್ಸಾಮ್ಸ್ ಅಲ್ಲೆಲ್ಲ ಈವೆಂಟ್ಸ್ ಅನ್ನ ಕೇಳ್ಬೇಕಾದ್ರೆ, ಸೊಸೈಟಲ್ ಚೇಂಜಸ್ ಇರ್ಬೋದು, ಫೀಚರ್ಸ್ ಇರ್ಬೋದು, ಅದನ್ನ ಕೇಳ್ಬೇಕಾದ್ರೆ, ಸೊ ದೇ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ರೊಮ್ಯಾಂಟಿಕ್ ಏಜ್. ರೊಮ್ಯಾಂಟಿಕ್ ಏಜ್ ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾನು ಅದನ್ನ ಸ್ವಲ್ಪ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಸೂಪರ್ ನ್ಯಾಚುರಲ್ ಥಿಂಗ್ಸ್ ನ ಇಲ್ಲಿ ಎಂಫಸೈಸ್ ಮಾಡ್ತಾರೆ, ಇಂಡಿವಿಜುವಲಿಸಮ್. ಸೊ ಯಾವ ರೀತಿಯಾಗಿ ನಾವು ರಿನೈನ್ಸೆನ್ಸ್ ಪೀರಿಯಡ್ ಅಲ್ಲಿ ನೋಡ್ತಾ ಹೋಗ್ತೀವೋ, ಅದೇ ರೀತಿಯಾಗಿ ಇದನ್ನ ರಿವೈವಲ್ ಪೀರಿಯಡ್ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಮಿಡಿವಲ್ ರಿವೈವಲಿಸಮ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಂಡಿವಿಜುವಲಿಸಮ್ ಮತ್ತೆ ಸೆಲ್ಫ್ ಅಂದ್ರೆ, ಸೊ ನನಗೆ ನಾನು ತುಂಬಾ ಇಂಪಾರ್ಟೆನ್ಸ್ ನ ಕೊಡುವಂಥದ್ದು ಸೆಲ್ಫ್ಗೆ. ಓಕೆ, ಸೊ ಇಂಡಿವಿಜುವಲಿಸಮ್, ದೆನ್ ದ ಸೆಲ್ಫ್. ಸೆಲ್ಫ್ ಇರ್ಬೋದು, ಸೂಪರ್ ನ್ಯಾಚುರಲಿಸಮ್. ಸೊ ಕಾಲ್ರಿಡ್ಜ್ ಅಲ್ಲಿ ನಾವು ಯೂಶುವಲ್ ಆಗಿ ಸೂಪರ್ ನ್ಯಾಚುರಲ್ ಐಡಿಯಾಸ್ ನ ನೋಡ್ತಾ ಹೋಗ್ತೀವಿ. Supernaturalism. Okay, so these are the important traits we can see in the romantic period. So then who are the major writers come under the romantic period? So yarella major writers illi barta hogtare. So first and foremost is William Wordsworth. William Wordsworth. ಸೊ ಯೂಶುವಲ್ ಆಗಿ ನೀವು ಎಲ್ಲ ಹಿಸ್ಟ್ರಿ ಬುಕ್ಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ಲೈಕ್ ಏಜ್ ವೈಸ್ ನಿಮ್ಗೆ ಹಿಸ್ಟ್ರಿನ ಬರಿತಾ ಹೋಗ್ತಾರೆ. ಓಕೆ, ಬಟ್ ಅಲ್ಲೇನಾಗ್ತಾ ಹೋಗುತ್ತೆ, ಕ್ರೊನಾಲಜಿಕಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಯಾವ ರೈಟರ್ ಆದ್ಮೇಲೆ ಯಾವ ರೈಟರ್ ಬರ್ತಾ ಹೋಗ್ತಾರೆ, ಯಾವ ಏಜ್ ಅಲ್ಲಿ ಬರ್ತಾರೆ ಅನ್ನೋ ಕನ್ಫ್ಯೂಷನ್ಸ್ ಆಗ್ಬೋದು. ಹಾಗಾಗಿ ನಾನು ಇಲ್ಲಿ ಬಲ್ಕ್ ಐಡಿಯಾನ ಸೊ ಜನರಲೈಸ್ ಮಾಡಿ ಒಂದು
ನಟ್ಶಲ್ ಅಲ್ಲಿ ಕೊಡ್ತಾ ಇದ್ದೀನಿ. ಒಂದು ಪೀರಿಯಡ್ ಅಲ್ಲಿ ಯಾರೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ ಬರ್ತಾರೆ, ನೀವು ಯಾರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಯಾವ ಪಾಯಿಂಟ್ಸ್ ಅನ್ನ ನೀವು ಮಾಡ್ಕೋಬೇಕು ಅನ್ನೋ ನಟ್ಶಲ್ ಅಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ವಿಲಿಯಂ ವರ್ಡ್ಸ್ ವರ್ತ್ ಅವರ ಪೀರಿಯಡ್ ಬಂದು 1770 ಇಂದ 1850 ವರ್ಗ ಇರುತ್ತೆ. ಸೊ ಇವರಿಂದ ಯೂಶುವಲ್ ಆಗಿ ಅಂದ್ರೆ ಅಲಾಂಗ್ ವಿತ್ ಕಾಲ್ರಿಡ್ಜ್ ಏನ್ ಮಾಡ್ತಾರೆ, ವಿಲಿಯಂ ವರ್ಡ್ಸ್ವರ್ತ್ published lyrical ballads in 1798, exactly 1798. ಓಕೆ, ಸೊ ಈ ಪೀರಿಯಡ್ ತುಂಬಾನೇ ಇಂಪಾರ್ಟೆಂಟ್, ಯಾಕೆಂದ್ರೆ ಅಲ್ಲಿಂದಾನೇ ರೊಮ್ಯಾಂಟಿಕ್ ಏಜ್ ಯೂಶುವಲ್ ಆಗಿ ಬಿಗಿನ್ ಆಯ್ತು ಅಂತ ಹೇಳ್ತಾರೆ. ಓಕೆ, ಅಪ್ರಾಕ್ಸಿಮೇಟ್ಲಿ 1785 ಅಂತ ಹಾಕಿದೀವಿ ಇಲ್ಲಿ, ಬಟ್ 1798 ಅಲ್ಲಿ ಲಿರಿಕಲ್ ಬ್ಯಾಲೆಟ್ಸ್ ಪಬ್ಲಿಷ್ ಆಗೋದು. ಲಿರಿಕಲ್ ಬ್ಯಾಲೆಟ್ಸ್. ಓಕೆ, ಸೊ ವಿಲಿಯಂ ವರ್ಡ್ಸ್ ವರ್ತ್ ಇಂಪಾರ್ಟೆಂಟ್ ವರ್ಕ್ಸ್ ನಾವು ಅದೇ ರೀತಿಯಾಗಿ ನೋಟ್ ಮಾಡ್ಕೋಬೇಕು. ಸೊ ವಿಲಿಯಂ ವರ್ಡ್ಸ್ ವರ್ತ್ ಇರ್ಬೋದು, ಸ್ಯಾಮುಯಲ್ ಟೇಲರ್ ಕಾಲ್ರಿಡ್ಜ್ ಇರ್ಬೋದು, ಲಾರ್ಡ್ ಬೈರನ್ ಇರ್ಬೋದು. ಓಕೆ, ಸೊ ಪರ್ಸಿ ಬಿಶಿಸ್, ಲಾರ್ಡ್ ಬೈರನ್. ಸೊ ಅವ್ರ ಜೊತೆಗೆ ರಾಬರ್ಟ್ ಸದೆ. ಓಕೆ, ವಿಲಿಯಂ ವರ್ಡ್ಸ್ ವರ್ತ್, ಕಾಲ್ರಿಡ್ಜ್, ರಾಬರ್ಟ್ ಸದೆ. ಸೊ ಈ ಮೂರು ಜನರನ್ನ ನಾವು ಅರ್ಲಿ ರೊಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ, ಅಲಾಂಗ್ ವಿತ್ ವಿಲಿಯಂ ವರ್ಡ್ಸ್ ವರ್ತ್, ಕಾಲ್ರಿಡ್ಜ್, ಎಸ್.ಟಿ. ಕಾಲ್ರಿಡ್ಜ್. ಎಸ್.ಟಿ. ಕಾಲ್ರಿಡ್ಜ್ and Robert Sade. ರಾಬರ್ಟ್ ಸದೆ. ಓಕೆ, ಸೊ ಈ ಮೂವರನ್ನ ಸೇರಿಸಿ ನಾವು ಅರ್ಲಿ ರೊಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಓಕೆ, ಅರ್ಲಿ ರೊಮ್ಯಾಂಟಿಕ್ಸ್. ಎಸ್, ಸೊ ಇಷ್ಟು ಜನ ಅರ್ಲಿ ರೊಮ್ಯಾಂಟಿಕ್ಸ್ ಆಯ್ತು. ನೆಕ್ಸ್ಟ್ ಕಮ್ಸ್ ಲೇಟ್ ರೊಮ್ಯಾಂಟಿಕ್ಸ್ ಅನ್ನೋ ಪೋಯಿಟ್ಸ್ ಬರ್ತಾರೆ. ಲೇಟ್ ರೊಮ್ಯಾಂಟಿಕ್ಸ್. ಲೇಟ್ ರೊಮ್ಯಾಂಟಿಕ್ಸ್ ಅಲ್ಲಿ ಬಂದಂತಹ ಇಂಪಾರ್ಟೆಂಟ್ ರೈಟರ್ಸ್ ಅಂದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ಲಾರ್ಡ್ ಬೈರನ್. ಓಕೆ, ಲಾರ್ಡ್ ಜಾರ್ಜ್ ಬೈರನ್. ಬೈರನ್ ಇರಬಹುದು. ದೆನ್ ಪಿ.ಬಿ. ಶೆಲ್ಲಿ. ಪಿ.ಬಿ. ಶೆಲ್ಲಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಕೀಟ್ಸ್, ಜಾನ್ ಕೀಟ್ಸ್. ಜಾನ್ ಕೀಟ್ಸ್. ಓಕೆ, ಸೊ ಇಷ್ಟು ಜನ ಲೇಟ್ ರೊಮ್ಯಾಂಟಿಕ್ಸ್ ಇಂಪಾರ್ಟೆಂಟ್ ರೈಟರ್ಸ್. ಓಕೆ, ವಿಲಿಯಂ ವರ್ಡ್ಸ್ ವರ್ತ್ ನಾವು ಯಾವ್ದೆಲ್ಲ ಇಂಪಾರ್ಟೆಂಟ್ ರೈಟಿಂಗ್ಸ್ ನ ನೋಡ್ತೀವಿ, ಲಿರಿಕಲ್ ಬ್ಯಾಲೆಟ್ಸ್ ಇರ್ಬೋದು, ಟಿಂಟನ್ ಆಬಿ ಇರ್ಬೋದು, ಲೂಸಿ ಪೋಮ್ಸ್ ಇರ್ಬೋದು, ಅಂಡ್ ಹಿಸ್ ಆಟೋಬಯೋಗ್ರಫಿಕಲ್ ಪೋಮ್ ದ ಪ್ರಿಲ್ಯೂಡ್ ಇರ್ಬೋದು, ಇಮ್ಮಾರ್ಟಾಲಿಟಿ ಓಡ್ ಇರ್ಬೋದು. ಓಕೆ, ಸೊ ಇದೆಲ್ಲ ಮೇಜರ್ ರೈಟಿಂಗ್ಸ್ ಆಯ್ತಾ. ಸೊ ನೆಕ್ಸ್ಟ್ ಸ್ಯಾಮುಯಲ್ ಟೇಲರ್ ಕಾಲ್ರಿಡ್ಜ್ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ವಿಲಿಯಂ ವರ್ಡ್ಸ್ ವರ್ತ್. ಓಕೆ, ನೋಟ್ ಇಟ್ ಡೌನ್. ಸ್ಯಾಮುಯಲ್ ಟೇಲರ್ ಕಾಲೇಜ್ ಅಂತ ಬಂದಾಗ ಕಾನ್ವರ್ಸೇಷನ್ ಪೋಮ್ಸ್ ಅಂತ ಬರುತ್ತೆ. ಕಾನ್ವರ್ಸೇಷನ್ ಪೋಮ್ಸ್ ಅಲ್ಲಿ 7 ಕಲೆಕ್ಷನ್ ಆಫ್ ಪೋಯಟ್ರಿ ಇದೆ. ಓಕೆ, ನೆಕ್ಸ್ಟ್ ಕಮ್ಸ್ ಕುಬ್ಲಾ ಖಾನ್, ವಿಷನ್ ಇನ್ ಎ ಡ್ರೀಮ್. ಓಕೆ, ಸೊ ಎವ್ರಿ ಏನಾಗುತ್ತೆ, ಸಬ್ ಟೈಟಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಕುಬ್ಲಾ ಖಾನ್ ಮೇಲೆನೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಕ್ವೆಶನ್ ಬಂದಿದೆ. ಓಕೆ, ಎಕ್ಸಾಕ್ಟ್ ಸಬ್ ಟೈಟಲ್ ಅನ್ನ ಕ್ವೆಶನ್ ಆಗಿ ಕೇಳಿದ್ದಾರೆ. ದೆನ್ ಕಮ್ಸ್ ದ ರೈಮ್ ಆಫ್ ದಿ ಏನ್ಷಿಯಂಟ್ ಮ್ಯಾರಿನರ್, Biographia Literaria, the theory of poetry, and also partially his autobiography, Biographia Literaria. Then lectures on Shakespeare and other poets ಅಂತ ಕೂಡ ಬರ್ದಿದ್ದಾರೆ. ಓಕೆ, ರಾಬರ್ಟ್ ಸದೆ ಅಂತ ಬಂದಿದ ತಕ್ಷಣ ನಮ್ಗೆ ತಲಾಬಾ ದ ಡಿಸ್ಟ್ರಾಯರ್ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಡಾಕ್ ಇರ್ಬೋದು. ಅ ವಿಷನ್ ಆಫ್ ಜಡ್ಜ್ಮೆಂಟ್, ಅ ವಿಷನ್ ಆಫ್ ಜಡ್ಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮೇ ಬಿ ಲಾರ್ಡ್ ಬೈರನ್ ಮತ್ತೆ ಆ ಸದೆ ಇವರಿಬ್ರಿಗೂ ಕೂಡ ಫೈಟಿಂಗ್ ಆಗುತ್ತೆ. ಅಂಡ್ ಫೈಟಿಂಗ್ ಅಂದ್ರೆ ಲಿಟ್ರಲಿ ಫಿಸಿಕಲ್ ಫೈಟಿಂಗ್ ಅಲ್ಲ, ಲಿಟ್ರೇಚರ್ ಅಲ್ಲಿ ಫೈಟಿಂಗ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಲೇಟ್ ರೊಮ್ಯಾಂಟಿಕ್ಸ್ ಅಲ್ಲಿ ಬೈರನ್ ನೋಡಿದ್ವಿ. ಬೈರನ್ದು ಇಂಪಾರ್ಟೆಂಟ್ ವರ್ಕ್ಸ್ ಯಾವ್ದಪ್ಪ ಅಂದ್ರೆ ಇಂಗ್ಲಿಷ್ ಬಾರ್ಡ್ಸ್ ಅಂಡ್ ಸ್ಕಾಚ್ ರಿವ್ಯೂವರ್ಸ್ ಅಂತ ಬರೀತಾ ಹೋಗ್ತಾರೆ. ಅಗೇನ್ಸ್ಟ್ ಸದೆ ಬರೀತಾರಲ್ಲ ವಿಷನ್ ಆಫ್ ಜಡ್ಜ್ಮೆಂಟ್ ಅಂತ, ಅದಕ್ಕೆ ಅಗೇನ್ಸ್ಟ್ ಆಗಿ ಇಂಗ್ಲಿಷ್ ಬಾರ್ಡ್ಸ್ ಅಂಡ್ ಸ್ಕಾಚ್ ರಿವ್ಯೂವರ್ಸ್ ಅಂತ ಬರೀತಾರೆ. ದೆನ್ ಚೈಲ್ಡ್ ಹ್ಯಾರಲ್ಸ್ ಪಿಲ್ಗ್ರಿಮೇಜ್. ಸೊ ಚೈಲ್ಡ್ ಹ್ಯಾರಲ್ಸ್ ಪಿಲ್ಗ್ರಿಮೇಜ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಬರ್ತಾ ಹೋಗುತ್ತೆ. ದೆನ್ ದ ಪ್ರಿಸ್ನರ್ ಆಫ್ ಶಿಲಾನ್ ಇರ್ಬೋದು, ಮ್ಯಾನ್ಫ್ರೆಡ್ ಇರ್ಬೋದು, ಬೆಪ್ಪೋ, ಡಾನ್ ಯುವಾನ್. ಓಕೆ, ಇದೆಲ್ಲ ಇಂಪಾರ್ಟೆಂಟ್ ವರ್ಕ್ಸ್. ಸೊ ನಾನು ಅದನ್ನೆಲ್ಲ ಇಲ್ಲಿ ಬರೆಯಕ್ ಹೋಗ್ತಾ ಇಲ್ಲ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ಆಲ್ ದೀಸ್ ವರ್ಕ್ಸ್ ಇನ್ ಡೀಟೇಲ್. Okay, so next comes P.B. Shelley. So P.B. Shelley is famous for
the Ode to the West Wind. Okay, so along with that, Queen Mab, Alastor, Prometheus Unbound, Adonis, and so on and so forth. Okay, so all these works by T.B. Shelley. So next comes our famous romantic poet John Keats. Okay, John Keats ಅಂದಿ ಲೈಕ್ ರೊಮ್ಯಾಂಟಿಕ್ ಏಜ್ ಅಂತ ಬಂದಿದ ತಕ್ಷಣ ನಮಗೆ ವರ್ಡ್ಸ್ವರ್ತ್ ನೆನಪಾಗಲ್ಲ ಅಲ್ವಾ. ಯೂಶುವಲ್ ಆಗಿ ಕೀಟ್ಸೇ ನೆನಪಾಗೋದು. ಸೊ ಈ ಈಸ್ ಫೇಮಸ್ ಫಾರ್ ವಾಟ್ ಇಸ್ ಎ ಓಟ್ ಟು ದ ಗ್ರೇಷಿಯನ್ ಅರ್ನ್ ಇರ್ಬೋದು, ಓಟ್ ಟು ದಿ ನೈಟಿಂಗೇಲ್ ಇರ್ಬೋದು, ಓಟ್ ಟು ಸೈಕಿ, ಓಕೆ, ದ ಈವ್ ಆಫ್ ಸೇಂಟ್ ಆಗ್ನೀಸ್, ಇಸಾಬೆಲಾ, ಲ್ಯಾಮಿಯಾ, ಲಾಬೆಲ್ ಡ್ಯಾಮ್ಸ್ ಅಂಡ್ ಮರ್ಸಿ, ಓಕೆ, ದ ಫಾಲ್ ಆಫ್ ಹೈಪೀರಿಯನ್ ಇರ್ಬೋದು. ಸೊ ಇಷ್ಟು ಇನ್ನೂ ಇದಾವೆ ಎಷ್ಟೊಂದು ವರ್ಕ್ಸ್. ಓಕೆ, ಸೊ ಓಡ್ಸ್ ಓಡ್ಸ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ದೆನ್ ಲೇ ಹಂಟ್ ಬರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗೋದು ರೊಮ್ಯಾಂಟಿಕ್ ಏಜ್ ಅಲ್ಲಿ ನಾವೆಲಿಸ್ಟ್. ಓಕೆ, ರೊಮ್ಯಾಂಟಿಕ್ ಏಜ್ ಅಲ್ಲಿ ಬಂದಂತಹ ನಾವೆಲಿಸ್ಟ್ ಯಾರೆಲ್ಲ ಅಂತ ಇವಾಗ ನೋಡ್ತಾ ಹೋಗೋಣ. ಸೊ ಅವ್ರದ್ದು ಇಂಪಾರ್ಟೆಂಟ್ ವರ್ಕ್ಸ್ ಅನ್ನ ನೀವು ನೋಟ್ ಮಾಡ್ಕೊಂಡು ನಾವೆಲ್ಸ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ನೋಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನಾವೆಲಿಸ್ಟ್ ಅನ್ನ ನೋಡೋಣ ಈಗ. ನಾವೆಲಿಸ್ಟ್ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ ನಾವೆಲಿಸ್ಟ್.